ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದ ಪ್ರಜ್ವಲ್ ರೇವಣ್ಣರಿಂದ ನಿತ್ಯ ಪೂಜೆ ಆರಂಭ ಆಗಿದೆ. ರಾಜಕೀಯ ಅದೃಷ್ಟ ಪರೀಕ್ಷೆಗಿಳಿದ ಪ್ರಜ್ವಲ್ರಿಂದ ನಿತ್ಯ ಪೂಜೆ ಆರಂಭ ಆಗ್ತಾ ಇದೆ. ರೇವಣ್ಣ ವಾಸ್ತು ಪ್ರಕಾರವೇ ಪ್ರಜ್ವಲ್ ನಿತ್ಯ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪ್ರಜ್ವಲ್ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹಾಸನದ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಪ್ರಜ್ವಲ್ ಪೂಜೆಯನ್ನು ಮಾಡಿಸಿದ್ದಾರೆ. ದೇವೇಗೌಡರ ಆರಾಧ್ಯ ದೈವ ರಂಗನಾಥ ಸ್ವಾಮಿ ಎದುರು ಆ ಫಾರಂಗೆ ಸಹಿ ಹಾಕಿದ್ದಾರಂತೆ. ಅಂದರೆ ನಾಮಿನೇಷನ್ ಫಾರಂಗೆ ದೇವರ ಮುಂದೆಯೇ ಸಹಿ ಹಾಕಿದ್ದಾರಂತೆ. ದೇವರ ಎದುರೇ ನಾಮಪತ್ರಕ್ಕೆ ಸಹಿ ಹಾಕುವ ಮೂಲಕ ಪ್ರಜ್ವಲ್ ರೇವಣ್ಣ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ವಾಸ್ತು ಪ್ರಕಾರ ಮತ್ತು ಸಮಯವನ್ನು ಕೇಳದೆ ಒಂದಡಿನೂ ಮುಂದಿಡಲ್ಲ ರೇವಣ್ಣ ಅವರು. ಇನ್ನು ತಮ್ಮ ಮಗ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಅಂತಂದರೆ ಬಿಡ್ತಾರ? ಸೊ ಹಾಗಾಗಿ ಇವತ್ತು ಇಡೀ ದಿನ ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಮುನ್ನ ಹಾಸನ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಎಲ್ಲ ದೇವಾಲಯಗಳಿಗೆ ಟೆಂಪಲ್ ರನ್ ಮಾಡಿಸೋ ಮುಖಾಂತರ ಪ್ರಜ್ವಲ್ ರೇವಣ್ಣ ಅಲ್ಲಿ ಸಹಿ ಮಾಡ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಾ. ಅವರ ಮನೆ ದೇವರು ಅಂತ ಹೇಳ್ತಾರೆ ರಂಗನಾಥ ಸ್ವಾಮಿ. ಆ ಮನೆಯ ದೇವರ ಮುಂಭಾಗದಲ್ಲಿ ಕುಳಿತೇ ನಾಮಿನೇಷನ್ ಫಾರಂಗಳಿಗೆ ಸಹಿ ಹಾಕ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಮೀರ್ ಅವರಿಂದ. ಸಮೀರ್, ಸೊ ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಆಯಿತು ಪ್ರಜ್ವಲ್ ರೇವಣ್ಣ ಅವರ ಟೆಂಪಲ್ ರನ್? ಮುಗಿತಾ ಇನ್ನೂ ಮುಂದುವರಿತಾ ಇದೆಯಾ? ಅರವಿಂದ್, ಏನ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಇವತ್ತು ಪ್ರಜ್ವಲ್ ತಮ್ಮ ತಂದೆ ತಾಯಿಯೊಂದಿಗೆ ಹೊಳೆನರಸೀಪುರ ಪಟ್ಟಣದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ತಮ್ಮ ಎಂದಿನ ಟೆಂಪಲ್ ರನ್ ಆರಂಭಿಸಿದ್ರು. ಜೊತೆಗೆ ನಂತರ ಅಲ್ಲಿ ಪಕ್ಕದಲ್ಲೇ ಇರುವಂತಹ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಹ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಪಟ್ಟಣದ ಹೊಳೆ ಬೀದಿಯಲ್ಲಿರುವಂತಹ ಎದುರುಮುಖ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇವು 3 ದೇವಸ್ಥಾನಗಳು ಹೊಳೆನರಸೀಪುರ ಪಟ್ಟಣದಲ್ಲಿರುವಂತವು. ನಂತರ ಅವರು ಹರದನಹಳ್ಳಿ ಅಂದ್ರೆ ದೇವೇಗೌಡರ ಹುಟ್ಟು ಗ್ರಾಮ ಅಲ್ಲಿರುವಂತಹ ದೇವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ನಂತರ ಪಕ್ಕದಲ್ಲಿಯೇ ಇರುವಂತಹ ರಂಗನಾಥ ಸ್ವಾಮಿ ಬೆಟ್ಟದ ಮೇಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅರ್ಚನೆಯನ್ನು ಮತ್ತೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಪ್ರಜ್ವಲ್ ಅವರು ತಮ್ಮ ನಾಮಪತ್ರಗಳಿಗೆ ಸಹಿಯನ್ನ ಆ ದೇವರ ಸನ್ನಿಧಿಯಲ್ಲೇ ಹಾಕಿದ್ರು. ಆ ಸಂದರ್ಭದಲ್ಲಿ ಏನು ಇದಕ್ಕೆ ಸೂಚಕರಾಗಿರುವಂತಹ ಸಕಲೇಶ್ಪುರ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರು ಸಹಿ ಹಾಕಿದ್ರು. ಜೊತೆಗೆ ಭವಾನಿ ರೇವಣ್ಣ ಅವರು ತಂದೆಯವರಾದ ಲೋಕಸಭೆ ಸಚಿವ ಎಚ್ ಡಿ ರೇವಣ್ಣ ಅವರು ಹಾಜರಿದ್ರು. ತದನಂತರ ಅವರು ಅಲ್ಲಿಂದ ಏನು ಅಲ್ಲಿ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಏನು ಮಂಡ್ಯದ JDS ಅಭ್ಯರ್ಥಿಯಾಗಿರುವಂತಹ ಸಹೋದರ ನಿಖಿಲ್ ರವರಿಗೂ ಸಹ ಇಲ್ಲಿ ವಿಶೇಷ ಅರ್ಚನೆಯನ್ನು ಮಾಡಿದ್ದು ನಾವು ಗಮನ ಸೆಳೆಯಿತು. ಹೀಗಾಗಿ ಇವತ್ತು ಏನು ಪ್ರಜ್ವಲ್ ರವರು ತಮ್ಮ ನಾಮಪತ್ರ ಸಲ್ಲಿಸುವುದಕ್ಕೆ ಮುಂಚೆ ಈಗಾಗಲೇ 5 ದೇವಸ್ಥಾನಗಳಿಗೆ ಸತತವಾಗಿ ಭೇಟಿ ಕೊಟ್ಟು ತಮ್ಮ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಇಲ್ಲಿ ಏನು ಹೊಳೆನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಪೂಜೆಯ ನಂತರ ಈಡುಗಾಯಿ ಹೊಡೆಯುವ ಸಂದರ್ಭದಲ್ಲಿ ರೇವಣ್ಣನವರು ಒಂದು ಈಡುಗಾಯಿಯನ್ನು ಮೊದಲನೇ ಬಾರಿ ಏನು ಕರ್ಪೂರ ಹಚ್ಚಿ ಹೊಡೆಯುತ್ತಾರೆ. ಆ ಸಂದರ್ಭದಲ್ಲಿ ಕೊಂಚ ಬಿರುಕು ಬೀಳುತ್ತೆ, ಮತ್ತೆ ಅದನ್ನ ಪೂರ್ತಿ ಹೊಡಿಲಿಲ್ಲ ಅಂತ ಹೇಳಿ ರೇವಣ್ಣ ಅವರು ಈಗ ಸಾಮಾನ್ಯವಾಗಿ ಸಮೀರ್ ಅವರು ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಕೂಡ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಟೈಮ್ ಎಲ್ಲ ನೋಡ್ಕೊಂಡಿರ್ತಾರಲ್ವಾ? ಎಷ್ಟು ಗಂಟೆಗೆ ಇವಾಗ ನಾಮಿನೇಷನ್ ಫೈಲ್ ಮಾಡೋದು? ಅರವಿಂದ್, ಹೌದು, ಸಹಜವಾಗಿ ರೇವಣ್ಣ ಅವರು ಪ್ರತಿ ಬಾರಿ ತಮ್ಮ ವಾಸ್ತು ಪ್ರೇಮವನ್ನ ಪ್ರತಿಪಡಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ಸಹ ತಮ್ಮ ಪುತ್ರನ ನಾಮಪತ್ರವನ್ನ ಏನು ಮಧ್ಯಾಹ್ನ ರಾಹುಕಾಲ ಮುಗಿದ ನಂತರ 12:05 ನಂತರ ಮತ್ತೆ 12:45 ಈ ಸಮಯದ ಒಳಗಡೆ ಏನ್ 40 ನಿಮಿಷ ಇದೆ, ಈ ಅವಧಿ ತಮ್ಮ ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿ ರೇವಣ್ಣ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅದನ್ನ ಅವರು ಒತ್ತಿ ಹೇಳಿರುವಂತದ್ದು. ಹೀಗಾಗಿ ವಾಸ್ತು ಪ್ರಕಾರವೇ ತಮ್ಮ ಪುತ್ರನ ನಾಮಪತ್ರವನ್ನ ಆ ಸಂದರ್ಭದಲ್ಲೇ ಸಲ್ಲಿಸ್ತಾರೆ. ಅರವಿಂದ್, ಶಕ್ತಿ ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ ಬೃಹತ್ ಜನರನ್ನ ಸೇರಿಸತಕ್ಕಂತ ಒಂದು ಪ್ಲಾನ್ ಏನಾದರೂ ಇದೆಯಾ ಇವತ್ತು? ಖಂಡಿತವಾಗ್ಲಿಯೂ ಇವತ್ತು ಜಿಲ್ಲೆಯಾದ್ಯಂತ, ಜೊತೆಗೆ ಚಿಕ್ಕಮಗಳೂರು ಕ್ಷೇತ್ರದ ಕಡೂರು ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಏನು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಹಾಸನ ನಗರಕ್ಕೆ ಆಗಮಿಸಿದ್ದಾರೆ. ಏನು ನಗರದ ಹೇಮಾವತಿ ಸ್ಟ್ಯಾಚ್ಯೂಯಿಂದ ತೆರೆದ ವಾಹನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರೋಡ್ ಶೋ ನಡೆಸ್ತಾರೆ. ಏನು NR ಸರ್ಕಲ್ ಮುಖಾಂತರ ಈ ಒಂದು ರೋಡ್ ಶೋ ಹಾದು ಹೋಗುತ್ತೆ. ಸುಮಾರು 500ರಿಂದ 700 ಮೀಟರ್ ವ್ಯಾಪ್ತಿ ಉದ್ದದ ಈ ಒಂದು ರೋಡ್ ಶೋದಲ್ಲಿ ಸಹಸ್ರಾರು ಮಂದಿ JDS ನ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಮುಖಂಡರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಏನ್ ನಾಮಪತ್ರ ಸಲ್ಲಿಸಿದ ನಂತರ ಎದುರುಗಡೆ ಇರುವಂತಹ ಒಂದು ಸಭಾ ಮಂಟಪ ಅಲ್ಲಿ ವೇದಿಕೆಯನ್ನ ಮಾಡಲಾಗಿದೆ. ಆ ವೇದಿಕೆಯಲ್ಲಿ ಬಹಿರಂಗ ಭಾಷಣವನ್ನು ಸಹ ಮಾಡಲಿದ್ದಾರೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಈ ಟೆಂಪಲ್ ರನ್ ನಲ್ಲಿ ಬ್ಯುಸಿ ಆಗಿದ್ದಂತಹ
ಪ್ರಜ್ವಲ್ ರೇವಣ್ಣ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. JDS ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಮುಂಜಾನೆಯಿಂದಲೇ ತಮ್ಮ ತಂದೆ ಮತ್ತು ತಾಯಿಯೊಂದಿಗೆ ದೇವಸ್ಥಾನ ನಮ್ಮೊಂದಿಗೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. ಅವರಿಗೆ ಮಾತಾಡ್ಸೋಣ, ಏನು ಹೇಳ್ತಾರೆ. ಸರ್, ಹೇಗಿದೆ ಇವತ್ತು ಮುಂಜಾನೆಯಿಂದ ಏನು ತಮ್ಮ ಸರ್? ಈಗ ಬೆಳಿಗ್ಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಮೊದಲಿಂದನೂ ರೂಢಿಗೊಳಿಸ್ಕೊಂಡು ಬಂದಿರೋದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಪೂಜೆ ಮಾಡಿಸಿ ನಂತರ ನಾವು ನಮ್ಮ ಮನೆ ದೇವರಾದ ಶಿವನ ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲೂ ಪೂಜೆ ಮಾಡಿಸಿ ಆಶೀರ್ವಾದ ತೊಗೊಂಡು ನಂತರ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದು ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಪೂಜೆ ಮಾಡಿಸಿ ಇಲ್ಲೇ ನಾಮಿನೇಷನ್ ಫೈಲ್ಸ್ಗಳಿಗೆಲ್ಲ ಸೈನ್ ಮಾಡಿ ಈಗ ನೆಕ್ಸ್ಟ್ ಇಲ್ಲಿಂದ ಹಾಸನ್ಗೆ ಹೋಗಿ ಸರ್, ಹಾಸನಲ್ಲಿ ಪೆರೇಡ್ ಮುಖಾಂತರ ಹೋಗಿ ಒಂದು ಏನು ನಾಮಿನೇಷನ್ ಅರ್ಜಿ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತೀವಿ ಸರ್. ನೇರವಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಏನು ಅನಿಸುತ್ತೆ? ಮೊದಲನೇದಾಗಿ ಏನು ಪ್ರತಿಕ್ರಿಯೆ ಸರ್? ನಿಜ ಹೇಳಬೇಕು ಅಂದರೆ ಒಂದು ವಿಧಾನಸಭೆ ಚುನಾವಣೆ ಎದುರಿಸೋದಕ್ಕೂ ಲೋಕಸಭೆ ಚುನಾವಣೆ ಭಾಳ ವ್ಯತ್ಯಾಸ ಇರುತ್ತೆ, ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಆಮೇಲೆ 8 ವಿಧಾನಸಭಾ ಕ್ಷೇತ್ರನ ನಾವು ನಮ್ಮ ಕೆಳಗಡೆ ಇರುತ್ತೆ. ಹಾಗಾಗಿ ಭಾಳ ಹೆಚ್ಚಿನ ಒಂದು ಜವಾಬ್ದಾರಿ. ಇವತ್ತು ನಾನು ಆಗಲೇ ಎಷ್ಟೋ ಭಾಷಣದಲ್ಲಿ ಹೇಳಿದ್ದೀನಿ, ದೇವೇಗೌಡರು ಸಾಹೇಬರು ಅತಿ ದೊಡ್ಡ ಒಂದು ಜವಾಬ್ದಾರಿನ ನನಗೆ ಹೆಗಲು ಕೊಟ್ಟಿದ್ದಾರೆ ಅಂತ. ಖಂಡಿತವಾಗ್ಲೂ ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ. ನಾವೆಲ್ಲರೂ ಒಗ್ಗಟ್ಟಿಂದ ಮಾಡ್ತೀವಿ. ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ, ಏನು ಅನಿಸುತ್ತೆ? ಮತದಾರರು ಏನು ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಅವರೆಲ್ಲರೂ ವಿಶ್ವಾಸ ಇದೆ ಸರ್, ಅವ್ರ ಆಶೀರ್ವಾದ ಇದೆ. ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ಒಳ್ಳೆ ವಿಶ್ವಾಸ ಇದೆ. ಇವತ್ತು ನನ್ನ ಅತಿ ಹತ್ತಿರವಾಗಿ ಲೀಡಲ್ಲಿ ಗೆಲ್ತೀನಿ ಅನ್ನೋದು ಅದು ಒಳ್ಳೇದಾಗುತ್ತೆ. ಈಗ ದೋಸ್ತಿ ಪಕ್ಷದ ಅಭ್ಯರ್ಥಿಯಾಗಿದ್ದೀರಾ ಸರ್, ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಸಮತೋಲನ ಮಾಡ್ತಾ ಇದ್ದೀರಾ? ಸರ್, ನಾನು 2 ಪಕ್ಷನೂ ಸಮಾನತೆಯಲ್ಲಿ ತಗೊಂಡು ಅವರ ಒಂದು ಕಿವಿಗೂ ಅವರ ಒಂದು ಕೂಗಿಗೂ ನಾನು ಕಿವಿ ಕೊಟ್ಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಎಲ್ಲ ರೀತಿಯಲ್ಲೂ ಒಗ್ಗಟ್ಟಲ್ಲಿ ನಾವು ಹೋಗುವಂಥ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಎಲ್ಲ ಓಡಾಡಿದ್ದೀರಾ, ಈಗ ತಾವು ತಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿರುವಂಥದ್ದು ಮತ್ತು ಜೊತೆಗೆ ಸಮ್ಮಿಶ್ರ ಸರ್ಕಾರದ ಎಲ್ಲ ಅಭ್ಯರ್ಥಿಗಳು ಸೇರಿ ಎಷ್ಟು ಗೆಲ್ಲಬಹುದು ಅಂತ ಹೇಳ್ತೀವಿ? ಸರ್, ಖಂಡಿತವಾಗ್ಲೂ ಇವಾಗ 28 ಕ್ಷೇತ್ರದಲ್ಲಿ 20 ಕ್ಷೇತ್ರ ಇವತ್ತು ಕಾಂಗ್ರೆಸ್ ಅವರು ಅಭ್ಯರ್ಥಿಗಳು ಆಗ್ತಿದ್ದಾರೆ, ಅದು JDS ಬೆಂಬಲದಿಂದ. ಆಮೇಲೆ 8 ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿದ್ದಾರೆ, ಕಾಂಗ್ರೆಸ್ ಬೆಂಬಲಿತರಿಂದ. ಖಂಡಿತವಾಗಿ ನಾವು ವಿಶ್ವಾಸ ಇದೆ, ಎಲ್ಲ ಕಾಂಗ್ರೆಸ್ ಮುಖಂಡರು ಇರ್ಬೋದು, ನಮ್ಮ JDS ಮುಖಂಡರುಗಳಿರ್ಬೋದು, ವರಿಷ್ಠರುಗಳಿರ್ಬೋದು, ಎಲ್ಲ ಒಗ್ಗಟ್ಟಾಗಿ ಸೇರಿ ಖಂಡಿತವಾಗ್ಲೂ ಶಕ್ತಿ ಕೊಟ್ಟು 28 ಕ್ಷೇತ್ರಕ್ಕೆ. ವೈಯಕ್ತಿಕವಾಗಿ ತಾವು ಯಾವ ಥರ ಮತದಾರರನ್ನು ಒಲಿಸ್ಕೊತಾ ಇದ್ದೀವಿ ಸರ್? ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂತ ಇದೀವಿ. ಎಲ್ಲರ ಮನೆಗೂ ಭೇಟಿ ಮಾಡೋದಿರ್ಬೋದು, ಮುಖಂಡರುಗಳ ಮನೆಗಿರ್ಬೋದು, ಕಾರ್ಯಕರ್ತರನ್ನ ನಾವೇ ಖುದ್ದಾಗಿ ಅವ್ರನ್ನ ಭೇಟಿ ಮಾಡಿ ಇವತ್ತು ನಾವು ಅವರ ವಿಶ್ವಾಸ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ. ಇದು ಪ್ರಜ್ವಲ್ ರೇವಣ್ಣನವರ ಮಾತು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರನ್ನು ಸಹ ಭೇಟಿ ಮಾಡಿ ಅವರ ವಿಶ್ವಾಸವನ್ನು ಪಡೆದುಕೊಳ್ತಾ ಇದ್ದೀನಿ. ಗೆಲ್ಲುವ ಸಂಪೂರ್ಣ ವಿಶ್ವಾಸ ಇದೆ ಅನ್ನುವಂಥ ಭರವಸೆಯನ್ನ ಪ್ರಜ್ವಲ್ ರೇವಣ್ಣ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸಮೀರ್, ಪಬ್ಲಿಕ್ ಟಿವಿ, ಹಾಸನ್.